ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಏಪ್ರಿಲ್-ಮೇ 2026 ಎಕ್ಸಾಮಿನೇಷನ್ದು ಎಕ್ಸಾಮ್ ಸೆಂಟರ್ಸ್ ಕ್ಲಬ್ ಆಗಿರುವಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 15/4/2026 ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ, ಕೆಲವೊಂದು ಕಾಲೇಜದ್ದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿರುವ ಬಗ್ಗೆ ಮಾಹಿತಿ ಕೊಟ್ಟಾರ. ಸೊ ಯಾವ ಕಾಲೇಜದ್ದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದೆ ಫಾರ್ C20 ಮತ್ತು C25 ಸಿಲೆಬಸ್ದು ಥೇರಿ ಎಕ್ಸಾಮ್ ಎಲ್ಲಿ ಬರಿಬೇಕು, ಕೆಲವು ಕಾಲೇಜದ್ದು ಲಿಸ್ಟ್ ಕೊಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿ ಎಕ್ಸಾಮ್ ಬರಿಬೇಕಂತ ಹೇಳಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಈ ಟೇಬಲ್ ಪ್ರಕಾರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಸೊ ಯಾವ ಕಾಲೇಜ್ನಿಂದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದೆ ಅಂದರೆ ಥಿಯರಿ ಎಕ್ಸಾಮ್ ಸೆಂಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಕಾಲಮ್ ನಂಬರ್ 2ದಲ್ಲಿ ಇರುವಂತಹ ಕಾಲೇಜಸ್ದು ಇಲ್ಲಿ ಅಡ್ಮಿಷನ್ ತೊಗೊಳ್ಳೋಂಥ ಕಾಲಮ್ ನಂಬರ್ 2ದಲ್ಲಿ ತೋರಿಸಿರುವಂತಹ ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಂಡಿರುವಂತಹ ಕ್ಯಾಂಡಿಡೇಟ್ಸ್ C20 ಮತ್ತು C25 ಸಿಲೆಬಸ್ನಲ್ಲಿ ಎಕ್ಸಾಮ್ ಬರೆಯುವಂಥ ಕ್ಯಾಂಡಿಡೇಟ್ಸ್ ಥಿಯರಿ ಎಕ್ಸಾಮ್ ಎಲ್ಲಿ ಬರಿಬೇಕಾಗ್ತೈತಿ, ಯಾವುದು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಆಗ್ತೈತೆ ಅಂತ ಹೇಳಿ ಕಾಲಮ್ ನಂಬರ್ 3ದೊಳಗೆ ತೋರಿಸಿದ್ದಾರೆ ನೋಡಿರಿ. ಫಾರ್ ಎಕ್ಸಾಂಪಲ್, ಈಗ 127 ಸರ್ಕಾರಿ SRCIBM ಬೆಂಗಳೂರು ಈ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಂಡಿರುವಂತಹ ಕ್ಯಾಂಡಿಡೇಟ್ಸ್ ಎಲ್ಲಿ ಬರಿಬೇಕಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದಂದರೆ ನಿಮಗೆ 123 ಸರ್ಕಾರಿ GRICP ಬೆಂಗಳೂರು. ಸೊ ಈ ಕಾಲೇಜಿಗೆ ಹೋಗಿ ನೀವು ಎಕ್ಸಾಮ್ ಬರಿಬೇಕಾಗ್ತೈತಿ. ಸೊ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ 396 ನಿಟ್ಟೂರು ಪಾಲಿಟೆಕ್ನಿಕ್ ಬೀದರ್ನಲ್ಲಿ ಅಡ್ಮಿಷನ್ ತೊಗೊಂಡಿರುವಂಥ ಕ್ಯಾಂಡಿಡೇಟ್ಸ್ C20 ಮತ್ತು C25 ಸಿಲೆಬಸ್ನಲ್ಲಿ ಅವರಿಗೆ ಥಿಯರಿ ಎಕ್ಸಾಮ್ ಎಲ್ಲಿ ಬರಿಬೇಕಾಗ್ತೈತೆ ಅಂದರೆ 115 ಸರ್ಕಾರಿ ಪಾಲಿಟೆಕ್ನಿಕ್ ಬೀದರ್ದಲ್ಲಿ ಬರಿಬೇಕಾಗತ್ತೆ. ಸೊ ಇದೇ ರೀತಿ ಇನ್ನೂ ಕೆಲವು ಕಾಲೇಜಸ್ ಇದಾವ, ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ. ಜಸ್ಟ್ ನಾನು ಸ್ಲೋಲಿ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ನೀವು ನೋಟ್ ಮಾಡ್ಕೊಡ್ರಿ ನಿಮ್ಮ ಕಾಲೇಜ್ ಯಾವುದಿದೆ ಅಂತಂತೇಳಿ. ಕಾಲಮ್ ನಂಬರ್ 2ದಲ್ಲಿ ಚೆಕ್ ಮಾಡ್ಕೊಡ್ರಿ. ಸಪೋಸ್ ಕಾಲಮ್ ನಂಬರ್ 2ದಲ್ಲಿ ನಿಮ್ಮ ಕಾಲೇಜ್ ಇದ್ರೆ ನೆಕ್ಸ್ಟ್ 3rd ಕಾಲಮ್ನಲ್ಲಿ ಯಾವ ಕಾಲೇಜ್ನಲ್ಲಿ ನೀವು ಥಿಯರಿ ಎಕ್ಸಾಮ್ ಬರಿಬೇಕಂತ ಹೇಳಿ ನಿಮಗೆ ಗೊತ್ತಾಗ್ತೈತಿ. ಓಕೆ, ಸೊ ಟೋಟಲ್ 49 ಕಾಲೇಜದ್ದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡಿದಾರೆ. ಟೋಟಲ್ 49 ಕಾಲೇಜದ್ದು. ಸೊ ಕಾಲಮ್ ನಂಬರ್ 2ದಲ್ಲಿ ತೋರಿಸಿರುವಂತಹ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿರುವಂತಹ ಕ್ಯಾಂಡಿಡೇಟ್ಸು ಕಾಲಮ್ ನಂಬರ್ 3ದಲ್ಲಿ ತೋರಿಸುವಂಥ ಕಾಲೇಜಿಗೆ ಹೋಗಿ ನೀವು ಎಕ್ಸಾಮ್ ಬರಿಬೇಕಾಗತ್ತಿ. ಸೊ ಇದಕ್ಕಿಂತ ಬೆಟರ್ ನಿಮ್ಗೆ ಹೇಳಬೇಕಂದ್ರೆ, ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರಲ್ಲ, ಹಾಲ್ ಟಿಕೆಟ್ ಕೊಟ್ಟಿದಾಗ ಅದರಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ ಎಕ್ಸಾಮಿನೇಷನ್ ಸೆಂಟರ್. ಸೊ ನೀವು ತಪ್ಪದೆ ಹಾಲ್ ಟಿಕೆಟ್ ಕೊಟ್ಟ ತಕ್ಷಣವೇ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತಂಥೇಳಿ ನೋಡ್ಕೋಬೇಕಾಗ್ತೈತಿ. ಮತ್ತು ಥಿಯರಿ ಎಕ್ಸಾಮು ಅದರಲ್ಲಿ ಡೇಟ್ ಟೈಮ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೋಬೇಕಾಗ್ತೈತಿ. ಫೈನಲ್ ಟೈಮ್ ಟೇಬಲ್ ನಿಮಗೆ ಥಿಯರಿ ಎಕ್ಸಾಮ್ದು ನಿಮ್ಮದು ಹಾಲ್ ಟಿಕೆಟ್ನಲ್ಲೇ ಪ್ರಿಂಟ್ ಆಗಿರ್ತೈತಿ. ಸೊ ಇವೆರಡು ವಿಷಯ ನೀವು ಗಮನವಿಟ್ಟು ನೋಡ್ಕೋಬೇಕಾಗ್ತೈತಿ. ಮತ್ತು ಈ ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಓನ್ಲಿ ಫಾರ್ ಥಿಯರಿ ಎಕ್ಸಾಮ್ದಷ್ಟೇ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿರ್ತೈತಿ. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಿಮ್ಮ ಕಾಲೇಜಿನಲ್ಲಿನೇ ಕಂಡಕ್ಟ್ ಮಾಡ್ತಾರೆ. ಓನ್ಲಿ ಫಾರ್ ಥಿಯರಿ ಎಕ್ಸಾಮ್ ನೀವು ಬೇರೆ ಕಾಲೇಜಿಗೆ ಹೋಗಿ ಬರಿಬೇಕಾಗತ್ತೆ. ಯಾವ ಕಾಲೇಜಸ್ ಅಂದರೆ ಟೋಟಲ್ 49 ಕಾಲೇಜಲ್ಲಿ ಲಿಸ್ಟ್ ಮಾಡಿದಾರಲ್ಲ ಅವ್ರದ್ದಷ್ಟೇ ಥಿಯರಿ ಎಕ್ಸಾಮ್ ಸೆಂಟರ್ ಚೇಂಜ್ ಆಗ್ತೈತಿ. ದಟ್ ಈಸ್ ಓನ್ಲಿ ಫಾರ್ C20 ಆ್ಯಂಡ್ C25 ಸಿಲೆಬಸ್ ಸ್ಟೂಡೆಂಟ್ಸಿಗೆ. ನೆಕ್ಸ್ಟ್ ಇನ್ನು C15 ಸಿಲೆಬಸ್ನವ್ರಿಗೆ ಈಗಾಗಲೇ ನಾನು ಶೇರ್ ಮಾಡಿದ್ದೆ, ಅವರಿಗೂ C15 ಸಿಲೆಬಸ್ನಲ್ಲಿ ಓದ್ತಾರಂಥ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ಅವ್ರಿಗೂ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿರ್ತೈತಿ. ಅದು ನಿಮಗೆ ಹಾಲ್ ಟಿಕೆಟ್ನಲ್ಲೇ ಗೊತ್ತಾಗ್ತೈತಿ. ಸೊ before you go to the examination, first check your examination center in your hall ticket, get it confirmed, then only you should go to the examination. So this is a very, very important information. Please share this information in your friend circle. Let them also get the benefit of it. Okay, thank you dear students.